ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇಷ್ಟು ದಿನ ನೀವು ಈ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಅವರನ್ನು ನೋಡಿ ನೋಡಿ ಸಾಕಾಗಿತ್ ನೋಡ್ರಿ. ಅವ್ರೊಬ್ರ ಸಾಕಾಗಿಲ್ಲ ಅನಸ್ತೈತಿ. ಹಿಂಗಾಗಿ ಗೊತ್ತಿಲ್ಲ ಮೇಡಮ್ನು ಈ ಸಂಘಕ್ಕೆ ಈಗ ಜಾಯಿನ್ ಆಗ್ಬಿಟ್ಟಾರ. ಮತ್ತೆ ಯಾವ ಸಂಘ ಅಂತ ಕೇಳಲಿಕ್ಕೆ ಹೋಗ್ಬೇಡ್ರೆ ನನಗ, ಇದು ಗೊತ್ತಿಲ್ಲ ಸಂಘ. ರಾಹುಲ್ ಗಾಂಧಿ ವಿರುದ್ಧ ಜಿದ್ದಿಗೆ ಬಿದ್ದು ನನಗೂ ಅಧಿಕಾರ ಬೇಕು, ನಾನು ಪಾರ್ಟಿ ಮುಂದುವರಿಸಬೇಕು ಅಂತ ಹೇಳಿ ಪ್ರಿಯಾಂಕಾ ಮೇಡಮ್ ಹೋರಾಡಿದ್ದು. ಎಷ್ಟು ದಿನ ಹೋರಾಡ್ಲಿಕ್ಕತ್ತಿದ್ರು. ಫೈನಲಿ ಪ್ರಿಯಾಂಕಾ ಅವರಿಗೆ ಒಂದು ಭಾರಿ ಚಲೋ ಅವಕಾಶ ಬಂದೇ ಬಿಡ್ತು ನೋಡ್ರಿ. ಆ ಕಡೆ ಅಣ್ಣ ರಾಹುಲ್ ಗಾಂಧಿ ದೇಶ ಬಿಟ್ಟು ಹೋಗ್ಬಿಟ್ಟಾರ. ಈ ಕಡೆ ನೋಡಿದ್ರ ದೇಶದಾಗ ಸಂಸತ್ ಅಧಿವೇಶನ ನಡಿಲಿಕ್ಕತ್ತದ. ಇದೇ ಸರಿಯಾದ ಟೈಮ್ ಅಂತ ಸ್ಕೆಚ್ ಹಾಕಿದ್ರು. ರಾಹುಲ್ ಗಾಂಧಿ ಬೇರೆ ಇಲ್ಲ, ನಾನೇ ದರ್ಬಾರ್ ಮಾಡ್ಬೇಕು ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವರು ಏನ್ ಹೈರಾಣಕ್ ಬಿದ್ರಂತೀನಿ. ಸದನದಾಗ ರಾಹುಲ್ ಜಾಗದಾಗ ನಿಂತು ಏನೇನೋ ಭಾಷಣನೂ ಮಾಡಿದ್ರು. ಇದಾದ್ಮೇಲೆ ಪ್ರಿಯಾಂಕಾ ಅವರಿಗೆ ಏನ್ ಕೇಳಿದ್ರು ಗೊತ್ತಿಲ್ಲ. ಮೊನ್ನೆ ಅಷ್ಟೇ ಮೋದಿಜಿಯನ್ನು ಸಮಾಧಿ ಮಾಡ್ತೀವಂತ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಘೋಷಣೆ ಒದರ್ತಾರ. ಹೌದಾ? ನೋಡಿರೇ ನೀವು? ಏನ್ ಮೇಡಮ್ ನಿಮ್ಮವ್ರು ಹಿಂಗೆಲ್ಲ ಹೇಳಲಿಕ್ಕತ್ತಾರಲ್ಲ ಅಂತ ಕೇಳಿದ್ರ ಅವ್ರು ಯಾರಂತಾನೆ ಗೊತ್ತಿಲ್ಲ ಅಂತ ಇವ್ರಿಗೆ. ಇದೆಂಥ ಹಣೆ ಬರ ಅಂತೀನಿ. ಇವ್ರದೇ ಪಕ್ಷದ ನಾಯಕಿ, ಇವ್ರಿಗೆ ಗೊತ್ತಿಲ್ಲಂತ. ಇಂಥವ್ರ ಕೈಗೆ ಪಕ್ಷ ಸಿಕ್ಕಿದ್ರ ದೇವರೇ ಗತಿ. ಇದಾದ ಮೇಲೆ ಪೃಥ್ವಿರಾಜ್ ಚೌಹಾಣ್ ಅನ್ನೋ ಕಾಂಗ್ರೆಸ್ ನಾಯಕ ಇವ್ರೇನ್ ಮಾತಾಡ್ತಾರ? ಆಪರೇಷನ್ ಸಿಂಧೂರಿನ ಮೊದಲನೇ ದಿನಾನೇ ಭಾರತ ಸೋತದ ಅಂತ ಹೇಳ್ತಾರ. ಏನ್ ಮೇಡಮ್ ನಿಮ್ಮವ್ರು ಹಿಂಗೆಲ್ಲ ದೇಶಕ್ಕೆ ಅವಮಾನ ಮಾಡ್ಲಿಕ್ಕತ್ತಾರಲ್ಲ ಅಂತ ಪ್ರಶ್ನೆ ಮಾಡಿದ್ರೆ, ನಾ ಅವ್ರ ಹೇಳಿಕಿನೇ ನೋಡಿಲ್ಲ, ಕೇಳಿಲ್ಲ, ನೋಡಿದ್ಮೇಲೆ ಮಾತಾಡ್ತೀನಿ ಅಂತಾರ. ನೋಡಿ ಮೇಡಮ್ ಪ್ರಿಯಾಂಕಾ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಆಗಿ ಬದಲಾಗೋದನ್ನ. ಅಲ್ಲ ಪಾಪ, ಅಣ್ಣನ್ಕಿನ ತಂಗಿನೇ ಎಲ್ಲ ಚಲೋ ನಿಭಾಯಿಸ್ತಾರಂತ ಆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಆಸೆ ಇಟ್ಕೊಂಡು ಕುಂತಿದ್ರಿ. ಆದ್ರ ತಂಗಿ ನೋಡಿದ್ರ ಮತ್ತೊಂಥರ ಎಡಬಿಡಂಗಿ ಆಗೋ ಲಕ್ಷಣಗಳು ಕಾಣಿಸ್ಲಿಕ್ಕತ್ತಾವ. ನೋಡ್ರಿ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗದ ಅಂತ ಹೇಳಿ. ಪಾಪ ಆ ಹಿರಿಯ ಜೀವ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು, ಇನ್ನೊಂದ್ ಕಡೆ ಸೋನಿಯಾ ಗಾಂಧಿ, ಇಬ್ರು ಕೂಡ್ಕೊಂಡು ಸುಡು ಬಿಸಿಲ್ನಾಗ ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತಾರ. ಎಂಥ ವಿಚಿತ್ರ ವಿಪರ್ಯಾಸ ನೋಡ್ರಿ. ಒಬ್ರಿಗೆ 79 ವರ್ಷ ವಯಸ್ಸು, ಮತ್ತೊಬ್ರಿಗೆ 83 ವರ್ಷ ವಯಸ್ಸು. ಅಲ್ಲ, ಇವರಿಬ್ರನ್ನು ಪ್ರತಿಭಟನೆ ಮಾಡ್ಲಿಕ್ ಬಿಟ್ಟು ಆ ಮನುಷ್ಯ ಅದಾರಲ್ಲ ಯುವ ನಾಯಕ ಜರ್ಮನಿ ಸುತ್ಲಿಕ್ ಹೋಗ್ಯಾರಲ್ರಿ. ಹೆಂಗಂತ ಇದು ನ್ಯಾಯನ, ಇದು ನೀತಿನ ನೀವೇ ಹೇಳ್ರಪ್ಪ ವೀಕ್ಷಕರೇ. ಆದ್ರೂ ಖರ್ಗೆ ಸಾಹೇಬ್ರೆ ನೀವು ಬಿಡ್ರಪ್ಪ, ನಿಮ್ಮಂಥ ನಿಷ್ಠಾವಂತರನ್ನ ನಾರೇ ಇಲ್ಲಿ ತನಕ ನೋಡೇ ಇಲ್ಲ. ಅಲ್ಲ, ಪಕ್ಷದಾಗಿನ ನಾಯಕರೇ ಹೇಳಲಿಕ್ಕತ್ತಾರ ರಾಹುಲ್ ಗಾಂಧಿನೇ ನಮ್ಮ ನಾಯಕ, ನೀವ್ ಏನೂ ಅಲ್ಲ ಅಂತ ಹೇಳಿ. Congress leadership is clearly Rahul Gandhi. Mrs. Sonia Gandhi and Rahul Gandhi are the leadership, and Kharge is the president of the party. Congress leadership is clearly Rahul Gandhi. Mrs. Sonia Gandhi and Rahul Gandhi are the leadership, and Kharge is the president of the party. ಕೇಳಿಸ್ಕೊಂಡ್ರೇನು ಪಿ ಚಿದಂಬರಂ ಅವರ ಪುತ್ರ ಕಾರ್ತಿ ಚಿದಂಬರಂ ಮಾತನ್ನ? ಖರ್ಗೆ ಅವರು ನಾಮಕಾವಸ್ಥೆಗೆ ಅಷ್ಟೇ ಅಧ್ಯಕ್ಷರಂತ ಹೇಳಿ ಓಪನ್ ಆಗಿ ಹೇಳಲಿಕ್ಕತ್ತಾರ್ರಿ. ಅಲ್ಲ, ಇಂಥ ಅವಮಾನ ಆದ ಜಾಗದಾಗ ಮತ್ ಅದ್ ಹೆಂಗ ಅಲ್ಲೇ ಇರ್ತಾರಂತ ನನಗ್ ವಿಚಿತ್ರ ಅನ್ಸ್ಬಿಡ್ತದ ನೋಡ್ರಿ. ಅಲ್ಲ, ಮತ್ತ ನೋಡಿದ್ರ ಇವ್ರಿಗೆ ಮೋದಿಜಿ ಅವ್ರದ್ದು ರಾಜೀನಾಮೆ ಬೇಕಂತ. ನ್ಯಾಷನಲ್ ಹೆರಾಲ್ಡ್ ಕೇಸ್ನ್ಯಾಗ ಸುಖಾಸುಮ್ನ ಇವ್ರನ್ನ ಸಿಕ್ಸಿ ಹಾಕ್ಬಿಟ್ರಂತ. ಮೋದಿಜಿ ಅವ್ರ ಶಾಹ ರಿಸಿಗ್ನೇಷನ್ ದೇನಾ ಚಾಹಿಯೆ. ಮೋದಿಜಿ ಅವ್ರ ಶಾಹ ರಿಸಿಗ್ನೇಷನ್ ದೇನಾ ಚಾಹಿಯೆ. ಅಲ್ರಿ, ಕೇಳ್ತೀವಂತ ಹೇಳಿ ಏನು ಹೇಳುದೇನ್ರಿ? ಕೇಳಲಿಕ್ಕೆ ಒಂದು ಮಿತಿ ಬೇಡೇನ್ರಿ? ಮೋದಿಜಿ ರಾಜೀನಾಮೆ ಬೇಕಂತ. ಮೊದಲ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೇಳ್ರಿ. ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ಕುಂದ್ರಸ್ರಿ. ಕೊಟ್ಟ ಮಾತರೆ ಉಳಿತದಂತೀನಿ. ಅಲ್ರಿ ಖರ್ಗೆ ಸಾಹೇಬ್ರ, ಮೋದಿಜಿದ ರಾಜೀನಾಮೆ ಕೇಳಲಿಕ್ಕತ್ತಿರಲ್ಲ, 7-8 ಸಲ ಶಾಸಕರಾಗಿ ಮಂತ್ರಿಯಾಗಿ ಅಧಿಕಾರದಾಗ ಅದಿರಲ್ಲ. ಕಡೀ ಪಕ್ಷ ಬ್ಯಾರೆ ಇಡೀ ರಾಜ್ಯದ ಬೇಡ ನನಗ. ನಿಮ್ಮ ಜಿಲ್ಲೆಗ್ರಿ, ನಮ್ ಜಿಲ್ಲೆ ಕಲಬುರಗಿ ಜಿಲ್ಲೆಗೆ ಏನ್ ಮಾಡ್ರಿ ಹೇಳ್ರಿ? ಪಾಪ ಉತ್ತರ ಕರ್ನಾಟಕದ ಶಾಸಕರು ಗೋಳಾಡ್ಲಿಕ್ಕತ್ತಾರ. ಗೋರ್ಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್ ಮಾತು ಕೇಳಿದ್ರ ಹೊಟ್ಟಿ ಉರಿತೈತಿ. ನಾವು ಪ್ರತಿ ಸಲನು ಏನ್ಪಂತಂದ್ರೆ ಮಾತಾಡುವಾಗ ಬಹುತೇಕ ಜನ ಶಾಸಕರು 3 ಜನ 3 ಸಲ 4 ಸಲ 5 ಸಲ 6 ಸಲ 7 ಸಲ 8 ಸಲ MLA ಆಗಿ ಮಂತ್ರಿ ಆಗಿ ಓದೋರು ಏನ್ಪಂತಂದ್ರೆ ಬೇರೆ ದಕ್ಷಿಣಕ್ಕೋ ಉತ್ತರಕ್ಕೋ ಅಂತ ತಿಳ್ಕೊಂಡು ತುಲನೆ ಮಾಡ್ತಾರೆ. ನೀವಿರಕಲ್ಕೆ ಏನ್ ಮಾಡಿದ್ರಿ? ನಾನು ಎಲ್ಲ ಪಕ್ಷದವ್ರಿಗೆ ಕೇಳ್ತೀನಿ ಅಧ್ಯಕ್ಷ. ಇವತ್ತು ಪ್ರತಿ ಸಲ ಇಲ್ಲಿ ಚರ್ಚೆ ಮಾಡುವಾಗ ಮೈಸೂರು ರಾಜರು ಮಾಡಿದ್ರು,
ದಕ್ಷಿಣಕ್ಕೆ ಹಂಗಾಯ್ತು, ದಕ್ಷಿಣಕ್ಕೆ PHC ಹಂಗಿದೆ, ದಕ್ಷಿಣಕ್ಕೆ ಶಾಲೆಗಳು ಹಂಗಿದೆ, ದಕ್ಷಿಣಕ್ಕೆ ಅಂತಂದ್ರೆ ಫ್ಯಾಕ್ಟ್ರಿಗಳಿದೆ, IT ಇದೆ. ಮತ್ತೆ 40-50 ವರ್ಷದಿಂದ ಎಲ್ಲಾ ಪಕ್ಷದವರು ಇಲ್ಲಿಂದ ಮುಖ್ಯಮಂತ್ರಿಗಳು ಆದ್ರಿ, ಉಪಮುಖ್ಯಮಂತ್ರಿಗಳು ಆದ್ರಿ, ಹಳ್ಳಿಲಿಂದ ಡೆಲ್ಲಿ ತರ ಹೋದ್ರಿ. 6, 7, 8 ಸಲ ಏನಂದ್ರೆ ಮಂತ್ರಿಗಳಾದವರು ಇವತ್ತು ಏನಂದ್ರೆ ಇಲ್ಲಿ ನಮ್ಮಂತವ್ರ ಮುಂದೆ ನಿಂತು ಏನಂದ್ರೆ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಿ ಅಂದ್ರೆ ನಾವೇನ್ ಮಾಡ್ಬೇಕೀಗ? ಇದು ನಮಗೆ ನಾಚಿಗೆ ಬರ್ತಕ್ಕಂಥದ್ದು ಅಧ್ಯಕ್ಷರೇ. ನಾವು ಪ್ರತಿ ಸಲನೂ ಏನಂತಂದ್ರೆ ಬೇರೆಯವರಿಗೆ ತುಲನೆ ಮಾಡೋದಲ್ಲ, ನಮ್ಮ ಭಾಗಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ತಕ್ಕಂಥವ್ರು ನೀವು ಮಾಡದೇ ಇರ್ತಕ್ಕಂಥದ್ದೇ ಇವತ್ತು ಜನ ನಮ್ಮನ್ನು ಕ್ಯಾಕರಿಸಿ ಹೋಗ್ತಾ ಇದ್ದಾರೆ. ಇವತ್ತು ಪ್ರತಿ ಸಲ ಅಧ್ಯಕ್ಷರೇ, ಈಗ ನಾನು ಒಂದನ್ನ ಸೌದಿ ಅಣ್ಣವ್ರದ್ದು ನಾನೊಂದು ಪ್ರಸ್ತಾಪ ಮಾಡ್ಬೇಕು. ನಾನು 3 ವರ್ಷ ಆಯ್ತು ಅವ್ರ ಭಾಷಣ ಕೇಳ್ತಾ ಇದ್ದೆ. 3 ವರ್ಷದಿಂದನೇ ಅಂತ ಅದು ಕಾಟ ಅಂತ ಹೇಳ್ತಾರೆ. ಈ ಸಲ ಅದು ಇದು ಹೇಳಿಲ್ಲ ಅಣ್ಣ, ಕಬ್ಬು ದಾಟದ ಒಂದು ಬ್ರಿಡ್ಜ್ ಹೇಳಿಲ್ಲ, 2 ವರ್ಷ ಹೇಳಿದ್ರಿ ಜಮಖಂಡಿ ತಾಲೂಕದ. ಸರ್ ಅನೇಕ ಸಲ ನಾನು ರಾಯರೆಡ್ಡಿ ಅವ್ರದ್ದು ಕಳೆದ ಸಲ ಭಾಷಣ ಮಾಡಿರ್ತಕ್ಕಂಥದ್ದು ಪಾಯಿಂಟ್ ಬರ್ಕೊಂಡಿದ್ದೀನಿ ಸರ್. ಈ ಸಲ ಸರ್ ಅವ್ರು ಹಿರಿಯರು ಏನ್ಪತ್ತವ್ರು ಈ ರೀತಿ ಮಾಡಿದ್ರೆ ನಾವೇನ್ ಮಾಡ್ಬೇಕಂತ ಕಳೆದ ಸಲ ಏನೇನು ರಾಯರೆಡ್ಡಿ ಅವ್ರು ಮಾತಾಡಿದ್ದಾರೆ ಸರ್, ಈ ಸಲ ಅದೇ ಸೇಮ್ ಹೇಳಿದ್ದಾರೆ ಸರ್. ನೀವು 6 ಸಲ ಈ ಕಡೆ ಇದ್ದವ್ರು ಈ ಕಡೆ ಇದ್ದಾರೆ, ಯಾವ್ದು ಪಾರ್ಟಿಗೆ ಹೇಳಂಗಿಲ್ಲ ಸರ್. ಸರ್ ನೀವು 7, 8 ಸಲ MLA ಆಗಿಗಳು ನೀವೇ ಬಂದು ಏನಪ್ಪ ಈ ರೀತಿ ಪ್ರಶ್ನೆ ಕೇಳಿದ್ರೆ ನಾವು ಒಂದ್ಸಲ ಆದವ್ರು ನಾವೇನ್ ಮಾಡ್ಬೇಕೀಗ? ನಾವ್ ಯಾರಿಗೋಗಿ ಹೋಗಿ ಕೇಳಬೇಕು? ಅದಕ್ಕೆ ಅಧ್ಯಕ್ಷರೇ, ಒಂದು ಏನಪ್ಪಂದ್ರೆ ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನರ ಬದಲಾವಣೆ ಆಗ್ಬೇಕಿಲ್ಲ ನಾವ ಬದಲಾವಣೆ ಆಗ್ಬೇಕಾಗ್ತದೆ. ನಮ್ ಜನ ಹಂಗೆ ಇದ್ದಾರೆ, ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಮಾಡಂಗಿಲ್ಲ. ಯಾವನೊಬ್ಬ ಜಾತಿ ಅಂತ ತಿಳ್ಕೊಂಡು ಬಂದ್ ಹೇಳ್ತಾನೆ, ಯಾವನೊಬ್ಬ ದುಡ್ಡು ಅಂತ ತಿಳ್ಕೊಂಡು ಬಂದ್ ಹೇಳ್ತಾನೆ, ಎಲೆಕ್ಷನ್ ಆಗಿ ಬಂದು ಡೋಂಗಿತನ ಮಾಡ್ತಾರ, ಅಂತವ್ರಿಗೆ ಓಟ್ ಹಾಕಿದ್ರ ಇಂದ ಬಾಯಿಗೆ ಬಂದಂಗ ನಮ್ ಬಯಸ್ರು. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷ. ಇದಕ್ಕೆ ಉತ್ತರ ಕೊಡ್ರಿ ಖರ್ಗೆ ಸಾಹೇಬ್ರೆ. ಅಟ್ಲೀಸ್ಟ್ ಎಲ್ಲದಕ್ಕೂ ಟ್ವೀಟ್ ಮಾಡೋ ನಿಮ್ಮ ಮಗ ಅದಲ್ಲ ಪ್ರಿಯಾಂಕ ಖರ್ಗೆ, ಅವ್ರಿಗೆ ಈಗ ಸಿಟ್ಟು ಬರೋದಿಲ್ಲ ಇಂಥವೆಲ್ಲ ಮಾತು ಕೇಳಿದಾಗ? ಏನ್ ಮಾಡ್ಲಿಕ್ಕತ್ತಾರ ಕ್ಷೇತ್ರಕ್ಕಂತ ಹೇಳ್ಬಿಡ್ಲಿಲ್ಲ ನೋಡೋಣ. ಕಾಂಗ್ರೆಸ್ನವರಂತೂ ಅಧಿಕಾರಕ್ಕೆ ಬಂದಿದ್ದು ರಾಜ್ಯನ ಗುಡಿಸಿ ಗುಂಡಾಂತರ ಮಾಡ್ಬಿಟ್ರು. ಗೃಹಲಕ್ಷ್ಮಿ ರೊಕ್ಕ ಕೊಡ್ಲಾರ್ದೆ ಹೆಂಗ ಮಂಗ್ಯ ಮಾಡ್ಬಿಟ್ರು ನೋಡ್ರಿ ಮಂದಿನ. ಆಗಸ್ಟ್ ತನಕ ರೊಕ್ಕ ಕೊಟ್ಟಿವಿ ಅಂತಾರ, ಸೆಪ್ಟೆಂಬರ್ ತನಕ ರೊಕ್ಕ ಹಾಕಿವಿ ಅಂತಾರ. ಹಿಂಗ ಸದನದಾಗ ಧೈರ್ಯವಾಗಿ ಸುಳ್ಳು ಹೇಳಿದ್ ಆಮೇಲೆ ನೋಡಿದ್ರ ಎಲ್ಲಾ ಸುಳ್ಳು. ಇದಕ್ಕೆ ಸುರೇಶ್ ಕುಮಾರ್ ಅವರು ಭಾರಿ ಚಂದ ಉದಾಹರಣೆ ಕೊಡ್ತಾರ, ಕೇಳ್ರಿ ಒಂದ್ಸಲ. ಒಂದ್ ಸಂದರ್ಭ ಜ್ಞಾಪಕ ಬರ್ತದೆ. ಹೈದರಾಲಿ ಇದ್ನಲ್ಲ, ಟಿಪ್ಪು ಸುಲ್ತಾನ್ ಅವ್ರ ತಂದೆ, ಅವನು ತನ್ನ ಸೈನ್ಯಕ್ಕೆ ಜನವರಿ 1ನೇ ತಾರೀಕು ಸಂಬಳ ಕೊಡ್ತಾ ಇದ್ದಂತೆ. ಫೆಬ್ರವರಿ ಬಂದಾಗ 5ನೇ ತಾರೀಕು ಕೊಡ್ತಾ ಇದ್ದ. ನಿಮ್ಗೇನು 5 ದಿವಸ ವ್ಯತ್ಯಾಸ? ಮಾರ್ಚ್ ಬಂದಾಗ 10ನೇ ತಾರೀಕು ಕೊಡ್ತಾ ಇದ್ದ. ಏಪ್ರಿಲ್ 15ನೇ ತಾರೀಕು 5 ದಿವಸ ವ್ಯತ್ಯಾಸ. ಜೂನ್ 10 ಬರೋದಕ್ಕೆ 1 ತಿಂಗಳು ಸಂಬಳನ ಹೊಡೆದು ಬಿಡ್ತಾ ಇದ್ದ. ಈ ಗೃಹಲಕ್ಷ್ಮಿ ಆಗಸ್ಟ್ ವರೆಗೂ ಕೊಟ್ಟಿದೀವಿ ಅಂತ ಹೇಳೋರು ಫೆಬ್ರವರಿ ಎಲ್ಲೋಯ್ತು? ಎಷ್ಟಾದ್ರೂ ಇವ್ರಿಗೆ ಟಿಪ್ಪು ಹೈದರಾಲಿನೇ ಸ್ಫೂರ್ತಿಯಲ್ಲೇನ್ರಿ? ಅದಕ್ಕೆ ಇರ್ಬೇಕ ಅವನನ್ನ ಫಾಲೋ ಮಾಡ್ಲಿಕ್ಕತ್ತಾರ. ಹಂಗ 2 ತಿಂಗಳ ನಡುವುದಾಗ ಹಾರಿಸ್ಬಿಟ್ರ ಕೇಳೋರು ಯಾರಂತ ಇವ್ರದ್ದು ಲೆಕ್ಕಾಚಾರ. ಇನ್ ಇದೆಲ್ಲಾದ್ರ ನಡುವ ಮಸ್ತ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಲಕ ಅಂತ ಹೊಳ್ಕೊಂತ ಬಂದಂತ DK ಶಿವಕುಮಾರ್ ಅವರು ಮೋದಿಜಿ ಸರ್ಕಾರಕ್ಕ ಒಂದು ಓಪನ್ ಚಾಲೆಂಜ್ ಹಾಕ್ಯಾರ ಕೇಳ್ರಿ. ನೋಟ್ನಾಗಿರೋ ಗಾಂಧೀಜಿ ಫೋಟೋವನ್ನ ತಾಕತ್ತಿದ್ರ ತೆಗೆದು ಹಾಕ್ಬೇಕಂತ. ಅಯ್ಯೋ DK ಸಾಹೇಬ್ರಿ, ನಿಮಗ ಚಲೋ ನೆನಪಿರ್ಲಿ ಅಂತ ಹೇಳಲಿಕ್ಕತ್ತೀನಿ. ಆರ್ಟಿಕಲ್ 370 ಬರೋದ್ಕಿನ ಮೊದಲ, CAA ಬರೋದ್ಕಿನ ಮೊದಲ ಇದೇ ತರ ಓಪನ್ ಚಾಲೆಂಜ್ ಹಾಕಿದ್ರ ಅದನ್ನ ಮೋದಿಜಿ ಸರ್ಕಾರ ಅಗದಿ ಸೀರಿಯಸ್ ಆಗಿ ತಗೊಂಡು ಆ ಕೆಲಸ ಮಾಡ್ಬಿಟ್ರ. ಈಗ ಮತ್ತೆ ಚಾಲೆಂಜ್ ಮಾಡೋದೆಲ್ಲ ಬೇಕಾ ನಿಮಗ? ಅಲ್ಲ, ನೀವ್ ಯಾಕೆ ಹಿಂಗಾದ್ರಿ ಅಂತ ನನಗೆ ಅರ್ಥ ಆಗಲ್ಲ, ಕನ್ಫ್ಯೂಸ್ ಆಗ್ಲಿಕ್ಕತ್ತದ. ಇದೆಲ್ಲದರ ನಡುವೆ ಒಂದು ಮಸ್ತ್ ವಿಷಯ ಮಾಡ್ತೇನೆ ನೋಡ್ರಪ್ಪ. ಫುಟ್ಬಾಲ್ ಆಟಗಾರ ಮೆಸ್ಸಿ ಭಾರತಕ್ಕೆ ಬಂದಿದ್ದು ಎಲ್ಲರಿಗೂ ಗೊತ್ತೈತಿ. ಹಿಂಗ ಭಾರತಕ್ಕೆ ಬಂದಿದ್ದ ಮೆಸ್ಸಿ ಅಂಬಾನಿ ಫ್ಯಾಮಿಲಿಯನ್ನ ಮೀಟ್ ಮಾಡ್ತೈತಪ್ಪ. ಈ ಮೀಟಿಂಗ್ ನೋಡ್ಬೇಕಾಗಿತ್ತು ನೀವು, ಭಾರಿ ಮಜಾ ಇತ್ತು. ಅಂಬಾನಿ ಕುಟುಂಬದವರು ಮೆಸ್ಸಿಯನ್ನ ಹಿಂದೂವಾಗೇ ಕನ್ವರ್ಟ್ ಮಾಡ್ಬಿಟ್ರಂತ ಅನಿಸ್ತೈತ್ ನನಗ. ಯಾಕಂದ್ರ ಮೆಸ್ಸಿ ಬಾಯಾಗ ಸಹಿತ ಓಂ ನಮಃ ಶಿವಾಯ ಅಂತ ಹೇಳಿಸ್ತಾರಂದ್ರ ಲೆಕ್ಕ ಹಾಕ್ರಿ ನೀವು.
ಟಿವಿಯಾಗ ಇದನ್ನೆಲ್ಲ ನೋಡ್ಲಿಕ್ಕೆ ಭಾರಿ ಹಿಗ್ಗಾಗ್ತದ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.